ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ದೀರಾ. ಅಂಥವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದೆ. ಏನು ಆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ 19, 20, 21ನೇ ಕಂತಿನ ಹಣ ಬಾಕಿ ಇದೆ. ಅಂದರೆ ಫೆಬ್ರವರಿ, ಮಾರ್ಚು, ಏಪ್ರಿಲ್ ತಿಂಗಳದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಇದೆ. ಸೊ 3 ತಿಂಗಳ ಹಣ ಬಾಕಿ ಇದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಬಂದ್ಬಿಟ್ಟು ಕೆಲವರಿಗೆ ಮಾತ್ರ ಬಂದಿದೆ. ಸೊ ಉದಾಹರಣೆಗೆ 100% ಅಂತ ಅಂದರೆ ಅದರಲ್ಲಿ 5 to 6% ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಕೆಲವರಿಗೆ ಮಾತ್ರ ಬಂದಿದೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಆಗಬೇಕಾದ್ರೆ ಎಲ್ಲರಿಗೂ ಒಂದೇ ಸರಿ ಹಾಕೋದಿಲ್ಲ, ಹಂತವಾಗಿ ಹಾಕ್ತಾರೆ. ಶನಿವಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕೋದಕ್ಕೆ ಪ್ರಾರಂಭವಾಗಿದೆ. ಅಂದರೆ ಇದೇ ತಿಂಗಳ 17ರಿಂದ ಪ್ರಾರಂಭವಾಗಿದೆ. ಇನ್ನು ಉಳಿದಂಥವರೆಲ್ಲ ಕೇಳ್ಬೋದು, ಸೊ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ವೀಕ್ ಒಳಗಡೆ ಯಾರಿಗೆಲ್ಲ ಬಾಕಿ ಇದೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಬಾಕಿ ಇದ್ದಂಥವ್ರಿಗೆಲ್ಲ 100% ಈ ವೀಕಲ್ಲಿ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಒಂದು ಸಾರಿ ಪ್ರಾರಂಭವಾದರೆ ಅದೆಲ್ಲರಿಗೂ ಬರಬೇಕಾದ್ರೆ 1 ವೀಕು ಅಥವಾ 10 days ಹಿಡಿಯುತ್ತೆ. ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದೇ ತಿಂಗಳಲ್ಲಿ ಮೋಸ್ಟ್ಲಿ 2 ಕಂತಿನ ಹಣವನ್ನು ಆಗ್ಬೋದು, 19 ನಂತರ 20. ಯಾಕಂದರೆ 19 ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಕಂಪ್ಲೀಟ್ ಆಗೋಕ್ಕೆ 1 ವೀಕ್ ಅಥವಾ 10 days ಬೇಕು. ಅದು ಕಂಪ್ಲೀಟ್ ಆದ ತಕ್ಷಣ 20ನೇ ಕಂತಿನ ಹಣವನ್ನು ಹಾಕ್ತಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು, ಫೆಬ್ರವರಿ ನಂತರ ಮಾರ್ಚ್ ತಿಂಗಳದು ಈ ಒಂದು ಮೇ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಾಕೋದಕ್ಕೆ ಪ್ರಾರಂಭವಾಗಿದೆ. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ತಿಂಗಳದು ಅಂದರೆ 19ನೇ ಕಂತಿನ ಹಣ ಬಂದಿದೆ ಅವರು ಕಮೆಂಟ್ ಮಾಡಿ ಸ್ನೇಹಿತರೆ. ಬರದೇ ಇರ್ತಕ್ಕಂಥವರು ಸಹ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಹೆಸರನ್ನು ಹಾಕಿ. ಯಾಕಂದರೆ ಎಷ್ಟು ಜನರಿಗೆ ಬಂದಿದೆ, ಯಾರ್ಯಾರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಬರದೇ ಇರ್ತಕ್ಕಂಥವ್ರು ಗಾಬರಿ ಬೀಳುವ ಅವಶ್ಯಕತೆ ಇಲ್ಲ. 1 ವೀಕ್ ಅಥವಾ 10 days ಒಳಗಡೆ ಈ ಮಧ್ಯದಲ್ಲಿ ಯಾವಾಗಲಾದರೂ 100% ಬರುವ ಎಲ್ಲ ಅವಕಾಶಗಳಿದೆ ಸ್ನೇಹಿತರೆ. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿಯಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.